ಸ್ಪಷ್ಟವಾಗಿ ಇರಾನಿನಿಂದ ಒಳಗಾಗ್ತಾ ಇರುವ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಭಾರತ ಮಾತಾಡ್ತಾ ಇದೆ, ಧೈರ್ಯ ಹೇಳ್ತಾ ಇದೆ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಅಶ್ಯೂರೆನ್ಸ್ ಕೊಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದುವರೆಗೂ ಈ ಯುದ್ಧದಲ್ಲಿ ಆಗಿರುವ ಖರ್ಚಿನ ಲೆಕ್ಕ ಇದು. ಖರ್ಚಿನ ಲೆಕ್ಕ. ಪ್ರಧಾನಿ ನರೇಂದ್ರ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಜೋರ್ಡನ್, ಬಹರೇನ್ ಈ ದೇಶಗಳ ಪ್ರಮುಖ ನಾಯಕರುಗಳ ಜೊತೆಗೆ ಮಾತಾಡಿದ್ದಾರೆ. ವಿ ಆರ್ ವಿತ್ ಯು ಅಂತ ಹೇಳಿದ್ದಾರೆ. ಖಮೇನಿ ಸಾವಿಗೆ ಇನ್ನೂ ತನಕ ಒಂದು ಖಂಡನೆ ಕೂಡ ಇಲ್ಲ, ಶ್ರದ್ಧಾಂಜಲಿ ಕೂಡ ಇಲ್ಲ, ಕಂಡೋಲೆನ್ಸಸ್ ಕೂಡ ಇಲ್ಲ. ಅಲ್ಲಿಗೆ ಭಾರತದ ನಿಲುವು ಸ್ಪಷ್ಟ. ಯಾರ ಜೊತೆಗಿದ್ದೀರಿ ಅಂದರೆ, ಯಾರ್ಯಾರ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆಯೋ ಅಥವಾ ಯಾರು ಇರಾನ್ ಮೇಲೆ ದಾಳಿಯನ್ನು ಆರಂಭಿಸುವ ಮೂಲಕ ಇದಷ್ಟಕ್ಕೂ ಕಾರಣಕರ್ತರಾಗಿದ್ದಾರೋ ಅವ್ರ ಜೊತೆಗೆ ಭಾರತ ಇದೆ, ಅವರ ಜೊತೆಗೆ ಭಾರತ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಾತು ಆಡಿದ್ರು, ಟ್ವೀಟ್ ಕೂಡ ಮಾಡಿದ್ದಾರೆ. ಈ ವಿಷಯದಲ್ಲಿ ಭಾರತದ ನಿಲುವು ಸ್ಪಷ್ಟ. ನಾನು ಆಗಲೇ ಲೆಕ್ಕ ಹೇಳ್ತಾ ಇದ್ದೆ ನಿಮಗೆ. ಇದುವರೆಗೂ ಪ್ರಪಂಚದ 10 ದೇಶಗಳು ಖಮೇನಿ ಹತ್ಯೆಯನ್ನು ಖಂಡಿಸಿ ನಿಲುವು ತೆಗೆದುಕೊಂಡಿರುವಂಥವು 10 ದೇಶಗಳು. ರಷ್ಯಾ, ಚೀನಾ, ಇರಾನಿನ ಬಹಳ ಹಳೆಯ ಅಲಯನ್ಸ್ಗಳು. ರಷ್ಯಾ, ಚೀನಾ. ನಾರ್ತ್ ಕೊರಿಯಾ, ಏನು ಅಮೇರಿಕಾದ ಭಾಳ ಹಳೆ ಫ್ರೆಂಡು. ನಾರ್ತ್ ಕೊರಿಯಾ ಗೊತ್ತು ನಿಮಗೆ, ನಾರ್ತ್ ಕೊರಿಯಾದ ಕಥೆ. ನಾರ್ತ್ ಕೊರಿಯಾ ಹತ್ರ ಅಣ್ವಸ್ತ್ರಗಳು ಇಲ್ಲದೆ ಹೋಗಿದ್ರೆ ಹೀಗೆ ಆಗ್ತಿತ್ತು ಅವ್ರದ್ದು. ಇರಾಕ್, ಒಂದು ಶಿಯಾ ಮೆಜಾರಿಟಿ ದೇಶ, ಇರಾಕ್ ಮೇಲೂ ದಾಳಿ ಆಗ್ತಾ ಇದೆ ಈಗ. ಟರ್ಕಿ, ಪಾಕಿಸ್ತಾನದ್ದು ನೋಡಿ ಹೆಂಗೆ ಏನು ನಿಲುವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೈಕಾಲು ಕಟ್ಕೊಂಡು ಅದನ್ನು ನಿಲ್ಲಿಸಿದ್ರು. ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳಿದ್ದು, ನಾನು ಸರಿಯಾದ ಟೈಮಿಗೆ ಇಂಟರ್ವ್ಯೂನ್ ಆಗದೆ ಹೋದರೆ ಪಾಕಿಸ್ತಾನದ ಪ್ರಧಾನಿ ಕಥೆನೇ ಮುಗಿದು ಹೋಗ್ತಿತ್ತು ಅಂತ ಹೇಳಿದರು ಡೊನಾಲ್ಡ್ ಟ್ರಂಪ್. ಅದಾದ ನಂತರ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ನನ್ನು ಕರೆಸ್ಕೊಂಡು ಡೊನಾಲ್ಡ್ ಟ್ರಂಪು ವೈಟ್ ಹೌಸ್ನಲ್ಲಿ ಲಂಚ್ ಮಾಡಿಸಿದ್ರು. ಫೀಲ್ಡ್ ಮಾರ್ಷಲ್ನನ್ನು ಕರೆಸ್ಕೊಂಡು, ಅಂದರೆ ಆತ್ಮೀಯತೆ ತೋರಿಸಿಕೊಳ್ಳೋದಕ್ಕದು. ಅದಕ್ಕೆ ಕಾರಣ ಏನು ಅಂತ ಆಮೇಲೆ ಗೊತ್ತಾಯಿತು. ಡೊನಾಲ್ಡ್ ಟ್ರಂಪ್ ಕಂಪನಿ ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಜೊತೆಗೆ ರೇರ್ ಅರ್ತ್ ಮಿನರಲ್ಸ್ ಒಂದಷ್ಟು ಸಿಗ್ತಾ ಇದ್ದಾವೆ ಪಾಕಿಸ್ತಾನದಲ್ಲಿ. ಅದರ ಗಣಿಗಾರಿಕೆಗೆ ಅಗ್ರಿಮೆಂಟ್ ಸೈನ್ ಹಾಕ್ತಾ ಇದ್ದಾರೆ ಅವರು. ಒಂದು ಕಡೆ ಅಮೇರಿಕದ ಜೊತೆ ಆಪ್ತತೆಯನ್ನು ಕಾಪಾಡ್ಕೋಬೇಕು, ಇನ್ನೊಂದು ಕಡೆ ಚೀನಾ ಇಲ್ಲದೆ ಪಾಕಿಸ್ತಾನ ಬದುಕೋದಕ್ಕಾಗೋದಿಲ್ಲ. ಅಂತರ್ಪಿಶಾಚಿ ಜೀವನ ಅಂತಾರೆ ಇದಕ್ಕೆ, ಅಂತರ್ಪಿಶಾಚಿ ಜೀವನ. ಈಗ ಅಮೇರಿಕ ಇರಾನಿನ ಸುಪ್ರೀಂ ಲೀಡರನ್ನು ಹೊಡೆದು ಹಾಕಿದ್ರೆ ಇರಾನಿನ ಪರವಾಗೂ ನಿಂತ್ಕೋಬೇಕು. ಧಾರ್ಮಿಕ ಕಾರಣಕ್ಕೆ ಇರಾನ್ ಪರವಾಗಿ ನಿಂತ್ಕೋಬೇಕು. ಏನಂತೀರಿ ಇದಕ್ಕೆ? ಪಾಕಿಸ್ತಾನ, ಮಲೇಷ್ಯಾ ಸೇರಿದಂತೆ 10 ದೇಶಗಳು ಇದನ್ನು ಖಂಡನೆ ಮಾಡಿದ್ದಾವೆ. ಈ ದೇಶಗಳ ಪಟ್ಟಿಯಲ್ಲಿ ಭಾರತ ಇಲ್ಲ. ಯಾಕೆ ಈ ನಿಲುವು ಯಾಕೆ? ತುಂಬ ಜನ ಭಾಳ ಮಾತಾಡಿದ್ವಿ. ತುಂಬ ಹಳೆಯ ಸಂಬಂಧಗಳಿದ್ದಾವೆ ಇರಾನ್ಗೂ ಭಾರತಕ್ಕೂ ಅಂತ. ನಾನು ಹೇಳಿದೆ, ಅದು ಇರಾನ್ ಭಾರತದ ಸಂಬಂಧ ಅಲ್ಲ, ಪರ್ಷಿಯಾ ಮತ್ತು ಭಾರತದ ಸಂಬಂಧ ತುಂಬ ಹಳೆಯದು ಅಂತಿರೋದು. ಅಲ್ಲಿನ ಜೊರಾಸ್ಟ್ರಿಯನ್ನರ ಜೊತೆಗೆ, ಅಂದರೆ ಈಗ ನಮ್ಮ ಮಧ್ಯದಲ್ಲಿ ಮಿನಿಸ್ಕ್ಯೂಲ್ ಮೈನಾರಿಟಿಯಾಗಿ ಬದುಕ್ತಾ ಇರುವಂಥ ಪಾರ್ಸಿ ಸಮುದಾಯ ಏನಿದೆಯಲ್ಲ, ಪಾರ್ಸಿಗಳು, ನಮ್ಮ ಟಾಟಾ ಗ್ರೂಪ್ಸು ಇವರೆಲ್ಲ, ಈ ಪಾರ್ಸಿಗಳ ಮೂಲ ನೆಲ ಈಗ ಇರಾನ್ ಆಗಿರುವ ಆಗಿನ ಪರ್ಷಿಯಾ. ಆ ಪರ್ಷಿಯಾದ ಜೊತೆಗೆ ಭಾರತದ ಬಹಳ ಹಳೆಯ ಸಂಬಂಧಗಳು, ಆತ್ಮೀಯ ಸಂಬಂಧಗಳಿದ್ವು. ಆ ಸಂಬಂಧಗಳು ಇರಾನ್ ಆದ ನಂತರವೂ ಮುಂದುವರೆದಿದ್ವು. ಅಯಾತುಲ್ಲಾ ಖಮೇನಿ ಹಿಂಗೆ ಬಂದರೆ ಹಿಂಗೆ, ಹಂಗೆ ಬಂದರೆ ಹಾಗೆ ಅನ್ನುವ ರೀತಿಯಲ್ಲಿ ಭಾರತದ ಜೊತೆ ಸಂಬಂಧ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರು. ಭಾರತದಲ್ಲಿ ಅದ್ಭುತವಾಗಿ ಬೆಳೆಯುವ ಬಾಸ್ಮತಿ ಅಕ್ಕಿಯ ಮೇಲೆ ಇರಾನಿಯನ್ನರಿಗೆ ವಿಪರೀತ ಪ್ರೀತಿ. ಇರಾನ್ನಲ್ಲಿ ಬಗದಷ್ಟು ಆಯಿಲ್ ಸಿಗುತ್ತೆ, ಭಾರತಕ್ಕದು ಬೇಕು. ಆ ರೀತಿಯಾದಂಥ ಒಂದು ಸಂಬಂಧ ನಡೀತಾ ಇತ್ತು. ಅಮೇರಿಕ ಇರಾನಿನ ಸಂಬಂಧಗಳ ಹದಗೆಟ್ಟಾಗ ಕೆಲವು ಸಲ ರೂಪಾಯಲ್ಲೂ ವ್ಯವಹಾರ ಮಾಡಿದ್ವಿ ನಾವು. ಹಾಗೆ ಚೀನಾ ಜೊತೆ ಯುವಾನ್ನಲ್ಲಿ ವ್ಯವಹಾರ ಮಾಡುತ್ತೆ ಇರಾನ್. ಆ ಸಂಬಂಧ ನಡ್ಕೊಂಡು ಹೋಗ್ತಿದ್ವು. ಆದರೆ ಈಗ ಈ ಕಡೆ ಯಾರು ಇಷ್ಟು ಸ್ಪಷ್ಟವಾಗಿ ಬೇರ್ಪಟ್ಟಿರುವಾಗ ಯಾರಿಂದ ನಮಗೆ ಹೆಚ್ಚು ಅನುಕೂಲ, ಯಾರಿಂದ ಹೆಚ್ಚು ಲಾಭ, ಯಾರಲ್ಲಿ ಭಾರತೀಯರ ಹೆಚ್ಚಿನ ಇಂಟ್ರೆಸ್ಟ್ ಇದೆ ಲೆಕ್ಕ ಹಾಕಬೇಕಲ್ಲ. ಅದನ್ನು
ಲೆಕ್ಕ ಹಾಕಬೇಕಲ್ಲ. ಅತಿ ಹೆಚ್ಚು ಭಾರತೀಯರು ದುಡಿತಾ ಇರೋದೆಲ್ಲಿ? ಇದೇ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ, ದುಬೈ, ಅಬುದಾಬಿ ಅಂಥ ನಗರಗಳಲ್ಲಿ, ಕುವೈತ್ನಲ್ಲಿ, ಒಮಾನ್ನಲ್ಲಿ ಅತಿ ಹೆಚ್ಚು ಭಾರತೀಯರಿರೋದಲ್ಲಿ. ಭಾರತದ ಅತಿ ಹೆಚ್ಚಿನ ವ್ಯವಹಾರ ಇರಾನ್ ಮತ್ತು ಇತರ ಈ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಯಾರ ಜೊತೆಗಿದೆ ಅತಿ ಹೆಚ್ಚಿನ ವ್ಯವಹಾರ? ಕಷ್ಟ ಅಂತ ಆದಾಗ, ರಕ್ಷಣೆಯ ವಿಷಯದಲ್ಲಿ ಕಷ್ಟ ಅಂತ ಆದಾಗ ಭಾರತದ ಜೊತೆ ಇರಾನ್ ನಿಲ್ಲಬಹುದು, ಇಸ್ರೇಲ್ ನಿಲ್ಲಬಹುದು. ಹಿಸ್ಟಾರಿಕಲಿ ಯಾರು ನಿಂತ್ಕೊಂಡಿದ್ದಾರೆ? ಇದೆಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಇದೇ ಅಯಾತುಲ್ಲಾ ಖಮೇನಿ ಹಿಂದೆ ಮಾಡಿರುವ ಕೆಲವು ಟ್ವೀಟ್ಗಳ ಸ್ಯಾಂಪಲ್ಗಳಿದ್ದಾವೆ. ದಿ ಎನಿಮೀಸ್ ಆಫ್ ಇಸ್ಲಾಂ ಹ್ಯಾವ್ ಆಲ್ವೇಸ್ ಟ್ರೈಡ್ ಟು ಮೇಕ್ ಅಸ್ ಇಂಡಿಫರೆಂಟ್ ವಿತ್ ರಿಗಾರ್ಡ್ ಟು ಅವರ್ ಶೇರ್ಡ್ ಐಡೆಂಟಿಟಿ ಆಸ್ ಅನ್ ಇಸ್ಲಾಮಿಕ್ ಉಮ್ಮಾ. We cannot consider ourselves to be Muslims if we are obvious to the suffering that a Muslim enduring in Myanmar, Gaza and India. ಅಂದರೆ ಮಯನ್ಮಾರ್ ಮತ್ತು ಗಾಜಾದಲ್ಲಿ ಅನುಭವಿಸ್ತಾ ಇರುವ ರೀತಿಯಲ್ಲಿ ಮುಸ್ಲಿಮರು ಇಂಡಿಯಾದಲ್ಲಿ ಕಷ್ಟಪಡ್ತಿದ್ದಾರೆ ಅಂತ ಇದೆ ಅಯಾತುಲ್ಲಾ ಖಮೇನಿ ಟ್ವೀಟು. ಬಂದು ನೋಡ್ಬೇಕಿಲ್ಲ ಒಂದು ಸಲ ನೀವು. ಮದ್ದೂರಿಗೆ, ನಾಗಮಂಗಲಕ್ಕೆ, ಬಾಗಲಕೋಟೆಗೆ ನೋಡ್ಬೇಕು ಒಂದು ಸಲ ಅಯಾತುಲ್ಲಾ ಖಮೇನಿ. ನೋಡಬೇಕಾಗಿತ್ತು ಒಂದು ಸಲ ನೀವು. The hearts of Muslims all over the world are grieving over the massacre of Muslims in India. The government of India should confront extremist Hindus and their parties and stop the massacre of Muslims in order to prevent India's isolation from the world of Islam. ಡೇಟ್ ಸಮೇತ ಇದೆ ನೋಡಿ ಅಲ್ಲಿ, ಮಾರ್ಚ್ 5, 2020 ಇದೇ ಅಯಾತುಲ್ಲಾ ಖಮೇನಿಯ ಟ್ವೀಟು. ಏನು ಮ್ಯಾಸಕರ್ ಬಗ್ಗೆ ಮಾತಾಡ್ತಾ ಇದ್ರು ಇವರು? ಯಾವ ಮ್ಯಾಸಕರ್ ಬಗ್ಗೆ ಮಾತಾಡ್ತಾ ಇದ್ರು? ಆರ್ಟಿಕಲ್ 370 ಅಬ್ರೋಗೇಟ್ ಆದಾಗ ತೆಗೆದುಕೊಂಡ ನಿಲುವೇನಾಗಿತ್ತು? ಇದೆಲ್ಲವನ್ನೂ ಪರಿಗಣಿಸಿ ಭಾರತ ಒಂದು ಸ್ಟ್ಯಾಂಡಿಗೆ ಬಂದಿದೆ. ಇದಕ್ಕೆ ಕಾಂಗ್ರೆಸ್ನ ವಿರೋಧ ಇದೆ. ಸೋನಿಯಾ ಗಾಂಧಿಯವರು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಸರ್ಕಾರದ ಈ ನಡೆ ತಟಸ್ಥ ಧೋರಣೆಯಲ್ಲ, ಬದಲಿಗೆ ತಿರಸ್ಕಾರವಾಗಿದೆ. ಇದು ದೇಶದ ವಿದೇಶಾಂಗ ನೀತಿ ವಿಶ್ವಾಸಾರ್ಹತೆಯ ಬಗ್ಗೆ ಸಂಶಯ ಮೂಡಿಸಿದೆ. ಸಂಧಾನ ಮಾತುಕತೆ ಮಧ್ಯೆ ಸಾರ್ವಭೌಮ ದೇಶದ ಮುಖ್ಯಸ್ಥರೊಬ್ಬರ ಹತ್ಯೆ ಸಮಕಾಲೀನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಬಿರುಕನ್ನು ಸೂಚಿಸುತ್ತದೆ. ಈ ಹತ್ಯೆಯನ್ನು ಖಂಡಿಸುವುದರಿಂದ ಭಾರತ ದೂರ ಉಳಿದಿದೆ. ಇದು ಬೇಸರ. UAE ಮೇಲಿನ ಇರಾನ್ನ ಪ್ರತೀಕಾರದ ದಾಳಿ ಖಂಡಿಸಿ ಮೋದಿ ಮೌನ ವಹಿಸಿದ್ದಾರೆ. ಉದ್ದೇಶಿತ ಹತ್ಯೆ ನಡೆದರೂ ನಮ್ಮ ದೇಶ ಅಂತಾರಾಷ್ಟ್ರೀಯ ಕಾನೂನಿನ ರಕ್ಷಣೆಗೆ ನಿಲ್ಲುತ್ತಿಲ್ಲ. ಇದು ನಮ್ಮ ವಿದೇಶಾಂಗ ನೀತಿಯ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ. ಸರ್ಕಾರದ ಈ ಆತಂಕಕಾರಿ ಮೌನದ ಕುರಿತು ಅಧಿವೇಶನದಲ್ಲಿ ಚರ್ಚಿಸಬೇಕು ಅಂತ ಸೋನಿಯಾ ಗಾಂಧಿಯವರು ಆರ್ಟಿಕಲ್ನಲ್ಲಿ ಬರೆದಿದ್ದಾರೆ. ರಾಹುಲ್ ಗಾಂಧಿಯವರದ್ದು ಟ್ವೀಟ್ ಕೂಡ ಇದೆ. ಅದಕ್ಕೆ ಅಮಿತ್ ಮಾಳವಿಯ BJP IT ಸೆಲ್ನ ಮುಖ್ಯಸ್ಥರು ಕೇಳ್ತಾ ಇದ್ದಾರೆ, 2011ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಪಕ್ಷ ಆಡಳಿತದಲ್ಲಿತ್ತಲ್ಲ, ಲಿಬಿಯಾದ ನಾಯಕ ಗಡಾಫಿಯನ್ನು ಇದೇ ರೀತಿಯಲ್ಲಿ ಹೊಡೆದು ಹಾಕಲಾಯಿತು, ಆವಾಗ ನೀವೇನಾದರೂ ಸ್ಟ್ಯಾಂಡ್ ತಗೊಂಡಿದ್ರಾ ಅಂತ. ನೋ, ತಗೊಂಡಿರಲಿಲ್ಲ. ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ರೀ. ಗಡಾಫಿ ಲಿಬಿಯಾದ ಆಡಳಿತ ನಡೆಸ್ತಾ ಇದ್ದ. ಆತ ಧಾರ್ಮಿಕ ನಾಯಕನಾಗಿರಲಿಲ್ಲ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಅಂದರೆ ಯಾವುದೋ ದೇಶದ ನಾಯಕನನ್ನು ಹೊಡೆದಾಗ ನಿಲುವು ತಗೋಬೇಕಾಗಿಲ್ಲ, ಧಾರ್ಮಿಕ ನಾಯಕನನ್ನು ಹೊಡೆದಾಗ ನಿಲುವು ತೆಗೆದುಕೊಳ್ಳಬೇಕಾಗತ್ತೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಈಗ ಇಲ್ಲೊಂದು ಕ್ಯಾಚ್ ಇದೆ. ಇರಾನ್ ಈಸ್ ಅ ಶಿಯಾ ಕಂಟ್ರಿ. ಶಿಯಾ ಮೆಜಾರಿಟಿ ರೂಲ್ಡ್ ಬೈ ಶಿಯಾ ಲೀಡರ್. ಇರಾನಿನ ಸಂವಿಧಾನದ ಪ್ರಕಾರ ಇರಾನಿನಲ್ಲಿ ಯಾವುದೇ ಪ್ರಮುಖ ಹುದ್ದೆಗೆ ಒಬ್ಬ ಸುನ್ನಿ ಬರೋ ಹಂಗಿಲ್ಲ. ಸುನ್ನಿಗಳಿಗೆ ಪ್ರಮುಖ ಹುದ್ದೆಗಳನ್ನು ಕೊಡೋ ಹಂಗಿಲ್ಲ ಅಂತ ಅಲ್ಲಿನ ಸಂವಿಧಾನ ಹೇಳುತ್ತೆ. ಲೀವ್ ಅಲೋನ್ ಆ ಇಡೀ ದೇಶವನ್ನು ಮುನ್ನಡೆಸೋದು ಬಿಟ್ಬಿಡಿ, ಯಾವುದೇ ಪ್ರಮುಖ ಸರ್ಕಾರಿ ಹುದ್ದೆಗೂ ಒಬ್ಬ ಸುನ್ನಿ ಬರೋ ಹಂಗಿಲ್ಲ. ಈ ಸರ್ಕಾರ 1979ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸುನ್ನಿಗಳನ್ನು ಅದು ಹೆಂಗೆ ಗೋಳು ಹೊಯ್ಕಂತು ಅನ್ನೋದರ ಇತಿಹಾಸ ಇದೆ. ಸುನ್ನಿಗಳನ್ನು ಹೆಂಗೆ ಗೋಳು ಹೊಯ್ಕೊಂಡ್ರು ಅಂತ ಜೀವನ ನರಕ ಮಾಡಿಟ್ರು ಇವರೆಲ್ಲ ಸೇರಿಕೊಂಡು ಸುನ್ನಿಗಳದ್ದು. ಈಗ ಭಾರತ ಸುನ್ನಿ ರಾಷ್ಟ್ರಗಳನ್ನಿಸಿಕೊಂಡಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಸೌದಿ, ಕುವೈತ್, ಜೋರ್ಡಾನ್ ಇವುಗಳ ಜೊತೆಗೆ ನಿಲ್ಲಬೇಕಾ, ಇರಾನ್ ಜೊತೆಗೆ ನಿಲ್ಲಬೇಕಾ? ಯು ಡಿಸೈಡ್. ಭಾರತ ಸುನ್ನಿ ಮೆಜಾರಿಟಿ ರಾಷ್ಟ್ರ. ಸುನ್ನಿ ಮೆಜಾರಿಟಿ ರಾಷ್ಟ್ರಗಳ ಜೊತೆಗೆ ಈಗ ಭಾರತ ನಿಂತ್ಕೊಂಡಿದೆ.
ಯಾವ ಇರಾನ್ನ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಅಂತ ನೀವು ವಾದ ಮಾಡ್ತಾ ಇದ್ದೀರೋ ಅಲ್ಲಿ ಸುನ್ನಿಗಳ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗಿದೆ, ಧಾರ್ಮಿಕ ಪೀಡನೆ ಆಗಿದೆ ಅವರಿಗೆ. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನಾಗಿರಬೇಕು? ಥಿಂಕ್ ಆ್ಯಂಡ್ ಲೆಟ್ ಮಿ ನೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.